ದೊಡ್ಡ ಸ್ವಾಮಿಗಳಿಗೆ ಕರೆಸಿ ಜೀರ್ಣೋದ್ಧಾರ ಈ ದೇವಸ್ಥಾನ ನಾವೆಲ್ಲರೂ ಕೂಡ ಮಾಡ್ಬೇಕು ಇವತ್ತು ಪ್ರಮಾಣ ಮಾಡಿ ಇಲ್ಲಿ ನಾವೆಲ್ಲರೂ ಈಗಿನ ಒಂದು ವರ್ಷದಾಗ, ಯಾಕಂದ್ರೆ ಈ ಗುಡಿ ಜೋಡು ಲಿಂಗಗಳು ಎಲ್ಲೂ ಇಲ್ಲ. ಆ ಒಂದು ಮಲ್ಲಿಕಾರ್ಜುನ ಗುಡಿ ನಿಮ್ಮ ಊರ್ದಾಗ ಒಂದು ನೆಲೆ ಕಟ್ಟಿದಾರ. ಯಾಕ ಶಿವ ಅಂದ್ರೆ ಎಲ್ಲಾ ದೇವರ ಮೇಲೆ ಶಿವನೇ ಸುಪ್ರೀಂ. ಶಿವಂದೇ ಎಲ್ಲ ಪವರ್ ಮೇಲೆ ಎಲ್ಲಾ ದೇವರುಗಳು ಸೃಷ್ಟಿ ಆಗ್ಯಾರ. ಅದಕ್ಕಂತ ದೇವರು ನಿಮ್ಮಲ್ಲಿ ನಿಮ್ ಗ್ರಾಮದಾಗ ಅದು ನೆಲೆಸ್ಯಾರ. ಅದಕ್ಕೆ ನೀವು ಸುಮ್ಮನೆ ಬಿಟ್ಟಿರ ಅಷ್ಟೇ. ಇದಕ್ಕೆ ಯಾವಾಗ ಆಗ್ಬೇಕಿತ್ತು, ದೇವ್ರ ಇಚ್ಛೆ ಇದ್ದಕ್ಕೆ ನಾನು ಶಾಸಕನಾಗ ಆಗ್ಬೇಕಂತ. ಅದಕ್ಕೆ ಅದು ನಾನು ಸುದೈವ ಅನ್ಕೋತೀನಿ. ತಾವೆಲ್ಲ ನಾನು ಶಾಸಕ ಮಾಡಿದ್ರಿ. ಈ 10 ಲಕ್ಷ ರೂಪಾಯಿ ಏನ್ ಕಟ್ತಾರೆ, ನಾಳೆ ಹಿಡಿದು ಶುರು ಮಾಡ್ತಾರೆ ಕಟ್ಲಕ್. ಮತ್ತೆ ಮುಂದೆ ಏನೇನ್ ಕಡಿಮೆ ಬರ್ತದೆ ನಾ ಹೇಳ್ದಾಗ ದಯವಿಟ್ಟು ಗ್ರಾಮದ ಎಲ್ಲ ಹಿರಿಯರು ಒಂದ್ಸಲ ಕೂಡ್ರಿ, ಎಲ್ಲ ಸಮಾಜದವರು ಕೂತು ಯಾರ್ಯಾರು ಗೌರ್ಮೆಂಟ್ ಸರ್ವೆಂಟರ ಅವ್ರಿಗೆ ನಾನೇ ಹೇಳಿದಂತಂದ್ರಿ ನನ್ನ ನಂಬರ್ ಕೊಡ್ರಿ, ನಾ ಅವ್ರಿಗೆ ಹೇಳ್ತೇನೆ. ಎಷ್ಟು ಜನ ಪೊಲೀಸರ, ಅಧಿಕಾರಿಯರ, ಇಂಜಿನಿಯರ್ ರಿಟೈರ್ಡ್ ಆಗ್ಯಾರ, ಎಲ್ಲ ಅಧಿಕಾರದವ್ರ ಎಲ್ಲರೂ ಈ ಗ್ರಾಮದೇ, ಬೇರೆ ಗ್ರಾಮ ಬೇಡ. ಮತ್ತ ಶಂಕರ ಪಾಟೀಲ್ ಕೇಳಬೇಡ, ಅವ್ರು ಬಾಳ್ ಬರ್ತಾರೆ ಇಲ್ಲೇ. ಮತ್ತ ಅವ್ರಿಗೆ ಕೇಳಿ ಯಾಕೆ 10 ದಿನ ಇಲ್ಲೇ ಇರ್ತಾರ ಅವ್ರು. ಆತ ಕೊಡುವಂದ್ರೆ ಮುಳ್ಬಾಳ್ಗೌಡ್ರು ಕೊಡುವಂತ ರಾಮಶೆಟ್ಟಿ ಕೊಡ್ರು ಅವ್ರಿಗೆ. ಅದಕ್ಕೆ ಇದೇ ಗ್ರಾಮದವ್ರಿಗೆ ಕೇಳಿ ಸ್ವಇಚ್ಛೆಯಲ್ಲಿ ಮತ್ತೆ ಯಾರ ಕೊಡ್ಬೇಕಂತಂದ್ರೆ ದಯವಿಟ್ಟು ಅವ್ರವಲ್ ತಗೋರಿ. ಒಂದ್ ವರ್ಷದಾಗ ನಾವು ಒಂದು ಪ್ಲಾನ್ ಹಾಕಾರಿ, ಒಂದ್ ವರ್ಷದಾಗ ಕಂಪ್ಲೀಟ್ ಮಾಡ್ಬೇಕಂತ ಅಂದ್ರೆ ಇಚ್ಛಾ ಪೂರ ಆಯ್ತು. ಮನ್ಸು ಮಾಡಿದ್ರೆ 1 ವರ್ಷಕ್ಕೆ ಅದ್ರೊಳಗೆ ಆಗ್ತದೆ. ನೀವು ಏಜ್ದಿಂದ ಮಾಡ್ತಪ್ಪ ಸಂತೋಷ, ಏಜ್ದಿಂದ ಆಯ್ತು 3 ತಿಂಗಳ ಅವ್ರು ಮಾಡ್ಕೊಡ್ತಾರೆ. ಮಿಕ್ಕಿದ ಇಂಜಿನಿಯರ್ ಬಲ್ ಸ್ಕೆಚ್ ಹಾಕಿ ಯಾವ ತರ ಮಾಡಬೇಕು, ಒಳ್ಳೆ ಗೋಪುರ, ಒಳ್ಳೆ ತಮಿಳ್ನಾಡು ಯಾರು ಕರೆಸ್ರಿ.